ಅಜ್ಜಾವರ ಗ್ರಾಮದ ಕಲ್ಲಗುಡ್ಡೆಯಲ್ಲಿ ಸ್ಮಶಾನ ಜಾಗವನ್ನು ಒಳಗೊಂಡು ಸುಳ್ಯ ನಗರ ಪಂಚಾಯಿತಿಗೆ 1 ಎಕರೆ ಜಾಗ ಘನತ್ಯಾಜ್ಯ ವಿಲೇವಾರಿಗೆಂದು ಕಾದಿರಿಸಲಾಗಿದೆ. ಆ ಜಾಗವನ್ನು ಅಜ್ಜಾವರ ಪಂಚಾಯಿತಿ ಸುಪರ್ದಿಯಲ್ಲಿ ಸ್ಮಶಾನಕ್ಕೆ ಕಾದಿರಿಸಬೇಕು. ಈ ಕುರಿತು ಸಭೆಯಲ್ಲಿ ನಿರ್ಣಯ ಬರೆಯಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಸಭೆಯಲ್ಲೇ ಪ್ರತಿಭಟನೆ ನಡೆಸಿದ ಘಟನೆ ಬುಧವಾರ ನಡೆದಿದೆ. ಲಿಖಿತ ಹೇಳಿಕೆಯೊಂದಿಗೆ ಪ್ರತಿಭಟನೆಯನ್ನು ನಂತರ ಹಿಂಪಡೆಯಲಾಯಿತು. ಅಜ್ಜಾವರ ಗ್ರಾಮ ಸಭೆಯು ಪಂಚಾಯಿತಿ ಅಧ್ಯಕ್ಷೆ ಬೇಬಿ ಕಡ್ಕರ ಅಧ್ಯಕ್ಷತೆಯಲ್ಲಿ ಮೆನಾಲ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಹರೀಶ್ ಮೆನಾಲರು ಕಲ್ಲಗುಡ್ಡೆ ಸ್ಮಶಾನ ಜಾಗಕ್ಕೆ ಬೇಲಿ ಯಾಕೆ ಹಾಕಿಲ್ಲ ಎಂದು ಪ್ರಶ್ನಿಸಿದರೆ, ಚಂದ್ರಶೇಖರ್ ಪಲ್ಲದಡ್ಕ ಅವರು ಕಲ್ಲಗುಡ್ಡೆಯಲ್ಲಿ ಸ್ಮಶಾನ ಜಾಗವನ್ನ ವ್ಯವಸ್ಥಿತ ರೀತಿಯಲ್ಲಿ ಇಡಬೇಕು. ಇಲ್ಲಿಯ ಸುತ್ತಮುತ್ತ ನಿಧನರಾದರೆ ಅದೊಂದೇ ಸ್ಮಶಾನ ಇರುವುದು. ಅದೇ ಜಾಗವನ್ನ ಬಳಸಿಕೊಂಡು ಸುಳ್ಯ ನಗರ ಪಂಚಾಯಿತಿಗೆ ಘನತ್ಯಾಜ್ಯ ಘಟಕ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರ ಪಂಚಾಯಿತಿಗೆ ಆ ಜಾಗವನ್ನ ಕಾದಿರಿಸಿದ್ದು ಯಾರು? ಅದು ಗೊತ್ತಾಗಬೇಕು. ನಮ್ಮ ಗ್ರಾಮದಲ್ಲೇ ನಮಗೆ ಜಾಗ ಇಲ್ಲ. ನಗರದವರಿಗೆ ಹೇಗೆ ಇಲ್ಲಿ ಕೊಡುವುದು? ಅದನ್ನು ಉಳಿಸಬೇಕು. ಈ ಕುರಿತು ನಿರ್ಣಯ ಮಾಡಿ ನಮಗೆ ಲಿಖಿತ ಹೇಳಿಕೆ ನೀಡಿ ಎಂದು ಚಂದ್ರಶೇಖರ್ ಪಲ್ಲತಡ್ಕ ಒತ್ತಾಯಿಸಿದ್ದಾರೆ. ಸಭೆಯಲ್ಲಿ ಉಪಾಧ್ಯಕ್ಷ ಜಯರಾಮ ಅತ್ಯಡ್ಕ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಲೇಟೆಸ್ಟ್ ನ್ಯೂಸ್ ವರದಿ. ಅಂದಿದ್ದಕ್ಕೆ 50% ಅಂದಿಗಿಂತ ಜಾಸ್ತಿ ಇದ್ದರೆ ದುಡ್ಡು ಕೊಡ್ತೇವೆ. ಈಗ ನಕ್ಷತ್ರಕ್ಕೆ ತೋರಿಸಿದ್ರು. ಈಗ ಮ್ಯಾಪಲ್ಲಿ ಎಲ್ಲಿ ಸ್ಕೆಚು ಮತ್ತು ಬೇರೆ ನಿರ್ಧರಿಸಿದ್ದಾರೆ. ಅದು ಬೇರೆ ಮಿಸ್ ಮಾಡಿದ್ರೆ ಆ ಪ್ರಕಾರ ಈಗ ನಾನು ಈಗ ನೋಡಿದ್ರೆ ನಿಮ್ಮದು 70% ರಿಸಲ್ಟ್ ತೋರಿಸುವ ಒಳಗೆ ಮತ್ತೆ ಗಡಿ ಹೊರಗೆ ಬರುತ್ತೆ. ಸ್ಮಶಾನ ಜಾಗ ಇನ್ನಾವುದಾದ್ರು ಪ್ರಾಬ್ಲಮ್ ಆಗಬಾರ್ದು ಅಂತ ನೀವು ಅದನ್ನು ಎಫೆಕ್ಟ್ ತೆಗೆದುಕೊಳ್ತೀರಿ. ಯಾಕಂದ್ರೆ ನೀವು ಅಪ್ಡೇಟ್ ಮಾಡಬೇಕು ಕೊಡಿ ಬರ್ತದೆ. ಇಲಾಖೆ ಅಭಿಪ್ರಾಯ ಕೊಡಿ ಅಂತ ಜಂಟಿ ಸರ್ವೆ ಆಗುವಾಗ ಗಡಿ ಗುರುತಿಸಿ ಪ್ಲಾಟಿಂಗ್ ಮಾಡಿ ನಿಮಗೆ ಎಲ್ಲಿ ಹೊರಗಡೆ ಇದ್ರೆ ಮಾಡಿ ಕೊಡ್ಬೋದು. ಒಳಗಡೆ ಇದ್ರೆ ನಿಮ್ಗೆ RTC ಕ್ಯಾನ್ಸಲ್ ಆಗ್ತದೆ. RTC ಆಗಿದ್ರು ಕ್ಯಾನ್ಸಲ್ ಆಗ್ತದೆ. ನೋಟಿಫಿಕೇಶನ್ ನಿಮಗೆ ಕೊಡ್ತೇವೆ. 1982 ಫಸ್ಟ್ ನೋಟಿಫಿಕೇಶನ್ ಆಗಿದೆ. ನಿರ್ಮಾಣ ಕೊಟ್ಟೆ ಬ್ಲಾಕ್ ಅದನ್ನು ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಸರ್ಕಾರದ ಆರ್ಡರ್ ಬೆಸ್ಟ್ ನೋಟಿಫಿಕೇಶನ್ ಕರ್ನಾಟಕ ಸರ್ಕಾರ ಸ್ಟೇಟ್ ನೋಟಿಫಿಕೇಶನ್ 1982ರಲ್ಲಿ ಆಗಿದೆ. 87 84ರಲ್ಲಿ ಫಾರೆಸ್ಟ್ ಡಿಕ್ಲೇರ್. ಆವಾಗ ಅದರೊಳಗೆ ಯಾರಿದ್ರು